ತತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸಂನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಯಾರು ಅವಿನಾಶಿಯಾದಂತಹ ಯಾವುದೇ ರೀತಿಯಾದ ರೂಪವಿಲ್ಲದಿರುವಂತಹ ಎಲ್ಲ ಇಂದ್ರಿಯಗಳು ಕೂಡ ಸೇರಿದ್ರೂ ಗ್ರಹಿಸಲು ಸಾಧ್ಯವಾಗದಂತಹ ನಮ್ಮ ದೇಹದ ಎಲ್ಲ ಭಾಗದಲ್ಲೂ ಹರಡಿರುವಂತಹ ಯಾವುದೇ ಬದಲಾವಣೆಗಳು ಇಲ್ಲದಿರುವಂತಹ ಯಾವುದೇ ರೀತಿ ಅಲುಗಾಡಲು ಸಾಧ್ಯವಾಗದಂತಹ ಸ್ಥಿರವಾಗಿ ನಿಂತಿರುವ ಆತ್ಮದ ಆರಾಧನೆಯನ್ನ ಮಾಡ್ತಾರೋ ಅಂಥವರು ಅವರ ಎಲ್ಲ ಇಂದ್ರಿಯಗಳನ್ನ ಸಂಯಮದಲ್ಲಿ ಇಟ್ಟುಕೊಂಡು ಯಾವುದೇ ಸ್ಥಿತಿ ಆದರೂ ಸ್ಥಿರ ಮನಸ್ಥಿತಿಯಿಂದ ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದಾಗುವ ಕಾರಣದಿಂದ ಅವರ ಕೆಲಸ ಕಾರ್ಯಗಳನ್ನು ತೊಡಗಿದ್ದಾರೆ. ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಆಗ ಅವರು ಕೂಡ ನನ್ನನ್ನೇ ಬಂದು ಸೇರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.